ಒಂದು ಆಘಾತಕಾರಿ ಸತ್ಯ ಹೇಳಲೇ? ಇತಿಹಾಸದ ಪುಟಗಳಲ್ಲಿ ಬರೆದಿರುವುದು ಅರ್ಧ ಸತ್ಯ ಮಾತ್ರ. ನಾವು ಅಂದುಕೊಂಡಿದ್ದೇವೆ ರಾಯಣ್ಣನನ್ನು ಬ್ರಿಟಿಷರು ಕೊಂದರು ಎಂದು. ಆದರೆ ಇಲ್ಲ, ರಾಯಣ್ಣನನ್ನು ಕೊಂದಿದ್ದು ಬ್ರಿಟಿಷರಲ್ಲ. ಹಾಗಾದ್ರೆ 300 ವರ್ಷಗಳ ಹಿಂದೆ ಆ ಬಲಶಾಲಿ ವೀರನನ್ನು ಮಣ್ಣು ಮುಕ್ಕಿಸಿದ್ದು ಯಾರು? ಅವನ ಸಾವಿನ ಹಿಂದಿನ ನಿಜವಾದ ಕರಾಳ ಹಂತಕರು ಯಾರು? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಆ ರಕ್ತಸಿಕ್ತ ಸತ್ಯ ನಿಮ್ಮ ಕಣ್ಮುಂದೆ ಬರುತ್ತದೆ. ರಕ್ತ ಕುದಿಯುವ ಆ ಕ್ಲೈಮ್ಯಾಕ್ಸ್ ನೋಡುವ ಮುನ್ನ ರಾಯಣ್ಣನ ಈ ರೋಚಕ ಪಯಣ ಶುರುವಾಡೋಣ. ಕಿತ್ತೂರು ಬ್ರಿಟಿಷರ ಪಾಲಾದ ಮೇಲೆ ಜೈಲಿನ ಸರಳುಗಳನ್ನು ಮುರಿದು ರಾಯಣ್ಣ ನೇರವಾಗಿ ಹೋಗಿದ್ದು ಮನೆಗಲ್ಲ, ದಟ್ಟವಾದ ಕಾಡಿಗೆ. ತಾಯಿ ಸಮಾನಳಾದ ರಾಣಿ ಚೆನ್ನಮ್ಮನನ್ನು ಬಿಡಿಸಲು ಅವನಿಗೆ ಹಣವಿರಲಿಲ್ಲ, ದೊಡ್ಡ ಸೈನ್ಯವಿರಲಿಲ್ಲ. ಆದರೆ ಎದೆ ತುಂಬಾ ದೇಶಭಕ್ತಿಯ ಕಿಚ್ಚು ಹೊತ್ತಿ ಉರಿಯುತ್ತಿತ್ತು. ಗಜವೀರ, ಬಿಚ್ಚುಗತ್ತಿ ಚೆನ್ನಬಸವನಂತಹ ವೀರರ ಜೊತೆಗೂಡಿ ರಾಯಣ್ಣ ಕಟ್ಟಿದ್ದು ಜಗತ್ತೇ ಬೆರಗಾಗುವಂತಹ ಗೆರಿಲ್ಲಾ ಸೈನ್ಯ. ರಾಯಣ್ಣನ ಮುಂದಿನ ಗುರಿ ಬ್ರಿಟಿಷರ ಆರ್ಥಿಕ ಬೆನ್ನೆಲುಬನ್ನು ಮುರಿಯುವುದಾಗಿತ್ತು. ಅವನು ಖಾನಾಪುರದ ಬ್ರಿಟಿಷ್ ಖಜಾನೆಯನ್ನು ಲೂಟಿ ಮಾಡಿದ. ಬೀಡಿ ಮತ್ತು ಸಂಪಗಾವಿ ತಾಲೂಕು ಕಚೇರಿಗಳಿಗೆ ಬೆಂಕಿಯಿಟ್ಟ. ಹಗಲಿನಲ್ಲಿ ಅವರು ಸಾಮಾನ್ಯ ರೈತರಂತೆ ಇರುತ್ತಿದ್ದರು, ಆದರೆ ರಾತ್ರಿ ಬಂದರೆ ಸಾಕು ಬ್ರಿಟಿಷರ ಪಾಲಿಗೆ ಸಾಕ್ಷಾತ್ ಯಮದೂತರಾಗುತ್ತಿದ್ದರು. ಆದರೆ ಇಲ್ಲಿ ಒಂದು ಎದೆ ಮುಟ್ಟುವ ವಿಷಯವಿದೆ ಸ್ನೇಹಿತರೆ. ರಾಯಣ್ಣ ಕೊಳ್ಳೆ ಹೊಡೆದ ಆ ಅಪಾರ ಹಣವನ್ನು ತನಗಾಗಿ 1 ರೂಪಾಯಿ ಕೂಡ ಇಟ್ಟುಕೊಳ್ಳಲಿಲ್ಲ. ಬದಲಿಗೆ ಅದನ್ನು ಹಸಿದ ಬಡವರಿಗೆ ಹಂಚಿದ. ಕಂದಾಯ ಕಚೇರಿಗಳಿಗೆ ನುಗ್ಗಿ ಬಡ ರೈತರ ಸಾಲದ ಪತ್ರಗಳನ್ನು, ಡೆಟ್ ರೆಕಾರ್ಡ್ಸ್ಗಳನ್ನು ಸುಟ್ಟು ಹಾಕಿ ಎಷ್ಟೋ ಬಡ ಕುಟುಂಬಗಳ ಕಣ್ಣೀರೊರೆಸಿದ. ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಅಧಿಕಾರ ಸಿಕ್ಕರೆ ಸಾಕು ಜನರನ್ನು ಲೂಟಿ ಮಾಡುವವರೇ ಹೆಚ್ಚು. ಆದರೆ ಅಂದು ರಾಯಣ್ಣ ಶತ್ರುಗಳನ್ನು ಲೂಟಿ ಮಾಡಿ ಜನರನ್ನು ಸಲಹಿದ. ರಾಯಣ್ಣನ ಈ ನಿಸ್ವಾರ್ಥ ಗುಣಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ? ನಿಮಗೂ ರಾಯಣ್ಣನ ಈ ಗುಣ ಇಷ್ಟವಾಗಿದ್ದರೆ ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ರಿಯಲ್ ಹೀರೋ ಎಂದು ಟೈಪ್ ಮಾಡಿ. ಪ್ರತಿಯೊಬ್ಬ ಕನ್ನಡಿಗನೂ ಕಮೆಂಟ್ ಮಾಡಲೇಬೇಕು. ಮುಂದುವರೆಯೋಣ. ರೈತರ ಪಾಲಿಗೆ ರಾಯಣ್ಣ ದೇವರಾದ, ಬ್ರಿಟಿಷರ ಪಾಲಿಗೆ ದೆವ್ವವಾದ. ಬ್ರಿಟಿಷ್ ಕಲೆಕ್ಟರ್ಗಳಿಗೆ ತಲೆ ಕೆಟ್ಟು ಹೋಯಿತು. ಯಾರೀ ರಾಯಣ್ಣ? ಅವನು ಮನುಷ್ಯನ ಅಥವಾ ಮಾಯಾವಿನ ಎಂದು ನಡುಗಲು ಶುರು ಮಾಡಿದರು. ಅವರು ಕಾಡಿಗೆ ಎಷ್ಟೇ ದೊಡ್ಡ ಸೈನ್ಯ ಕಳುಹಿಸಿದರೂ ರಾಯಣ್ಣನ ನೆರಳು ಕೂಡ ಅವರಿಗೆ ಸಿಗಲಿಲ್ಲ. ಯುದ್ಧದಲ್ಲಿ ಈ ವೀರನನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ಬ್ರಿಟಿಷರಿಗೆ ಖಾತ್ರಿಯಾಯಿತು. ಇದೇ ಕಾರಣಕ್ಕೆ ನಾನು ವಿಡಿಯೋ ಆರಂಭದಲ್ಲಿ ಹೇಳಿದ್ದು, ರಾಯಣ್ಣನನ್ನು ಯುದ್ಧದಲ್ಲಿ ಕೊಲ್ಲಲು ಬ್ರಿಟಿಷರಿಗೆ ತಾಕತ್ತಿರಲಿಲ್ಲ. ಹಾಗಾದರೆ ಆ ವೀರಸಿಂಹ ಬಲಿಯಾಗಿದ್ದು ಹೇಗೆ? ಬ್ರಿಟಿಷರು ಬಳಸಿದ ಆ ಮೋಸದ ಅಸ್ತ್ರ ಯಾವುದು? ತಾಯಿಯ ತ್ಯಾಗ ಮತ್ತು ರಾಯಣ್ಣನ ಸಾವಿನ ಅಸಲಿ ರಹಸ್ಯ ಮುಂದೆ ಇದೆ. ಕಣ್ಣು ಮಿಟುಕಿಸದೆ ನೋಡಿ. ಯುದ್ಧದಲ್ಲಿ ಗೆಲ್ಲಲಾಗದ ಹೇಡಿಗಳು ವೀರರ ದಾರಿ ಬಿಟ್ಟು ಆರಿಸಿಕೊಂಡಿದ್ದು ನರಿಬುದ್ಧಿ. ಬ್ರಿಟಿಷರಿಗೆ ಗೊತ್ತಾಯಿತು ಸಿಂಹವನ್ನು ಬಲದಿಂದ ಮಣಿಸಲು ಸಾಧ್ಯವಿಲ್ಲ ಎಂದು. ಅದಕ್ಕೆ ಅವರು ಹಿಡಿದಿದ್ದು ಅತ್ಯಂತ ಹೀನಾಯ ಮಾರ್ಗ, ಅದೇ ತಾಯಿಯ ಸೆರೆ. ಸಂಗೊಳ್ಳಿ ಗ್ರಾಮದ ವೃದ್ಧ ತಾಯಿ ಕೆಂಚವ್ವನನ್ನು ಧಾರವಾಡಕ್ಕೆ ಎಳೆದುಕೊಂಡು ಹೋಗಿ, ನಿನ್ನ ಮಗ ಶರಣಾಗದಿದ್ದರೆ ನಿನ್ನನ್ನು ಸಾಯಿಸುತ್ತೇವೆ ಎಂದು ಬೆದರಿಸಿದರು. ಈ ಸುದ್ದಿ ಕಾಡಿನ ಸಿಂಹದ ಕಿವಿಗೆ ಬಿತ್ತು. ಮರುಕ್ಷಣವೇ ರಾಯಣ್ಣ ಮಾರುವೇಷದಲ್ಲಿ ತನ್ನ ತಾಯಿಯನ್ನು ಭೇಟಿಯಾದ. ಆ ಕ್ಷಣ ಇತಿಹಾಸದಲ್ಲೇ ಅತ್ಯಂತ ಕರುಣಾಜನಕವಾಗಿತ್ತು. ಆದರೆ ಆಶ್ಚರ್ಯ ನೋಡಿ, ತಾಯಿ ಕೆಂಚವ್ವ ಅಳಲಿಲ್ಲ. ಬದನಿಗೆ ತನ್ನ ಎದೆ ಮುಟ್ಟಿಕೊಂಡು ಹೇಳಿದಳು, ನನ್ನ ಮಗನೇ, ನೀನು ನನಗಾಗಿ ಬ್ರಿಟಿಷರಿಗೆ ಶರಣಾದರೆ ನನ್ನ ಹಾಲು ನಿನಗೆ ವಿಷವಾಗಲಿ. ಹೋಗು, ಕಿತ್ತೂರನ್ನು ಉಳಿಸು. ನಾನು ಸತ್ತರೂ ಪರವಾಗಿಲ್ಲ, ನೀನು ಗೆಲ್ಲಲೇಬೇಕು. ಸ್ನೇಹಿತರೆ, ಎದೆಗೆ ಕೈಯಿಟ್ಟು ಹೇಳಿ, ಇಂದಿನ ಕಾಲದಲ್ಲಿ ದೇಶಕ್ಕಾಗಿ ತನ್ನ ಮಗನನ್ನೇ ಸಾವಿನ ಬಾಯಿಗೆ ಕಳುಹಿಸುವ ಇಂತಹ ತಾಯಂದಿರು ಸಿಗುತ್ತಾರಾ? ಆ ತಾಯಿಯ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ, ಆದರೆ ಕನಿಷ್ಠ ಗೌರವ ನೀಡಬಹುದು. ನಿಮಗೂ ಆ ತಾಯಿಯ ಧೈರ್ಯ ಕಂಡು ರೋಮಾಂಚನವಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ವೀರಮಾತೆ ಎಂದು ಬರೆಯಿರಿ. ಆ ತಾಯಿಯ ಆಶೀರ್ವಾದ ನಮಗಿರಲಿ. ಆದರೆ ವಿಧಿಯಾಟ ಬೇರೆಯೇ ಇತ್ತು ಸ್ನೇಹಿತರೆ. ತಾಯಿಯ ಪ್ರೀತಿ ರಾಯಣ್ಣನನ್ನು ಸೋಲಿಸಲಿಲ್ಲ, ಆದರೆ ಹಣದ ಆಸೆ ಅವನನ್ನು ಸೋಲಿಸಿತು. ನಾನು ವಿಡಿಯೋ ಆರಂಭದಲ್ಲಿ ಹೇಳಿದ್ನಲ್ಲ, ರಾಯಣ್ಣನನ್ನು ಕೊಂದಿದ್ದು ಬ್ರಿಟಿಷರಲ್ಲ ಎಂದು. ಇಲ್ಲಿದೆ ನೋಡಿ ಸಾಕ್ಷಿ. ಲಿಂಗನಗೌಡ ಮತ್ತು ಕುಲಕರ್ಣಿ ಎಂಬ ಇಬ್ಬರು ದ್ರೋಹಿಗಳು ಬ್ರಿಟಿಷರು ಎಸೆದ ಚಿನ್ನದ ಚೂರುಗಡಿಗೆ ತಮ್ಮ ಸ್ವಾಭಿಮಾನವನ್ನೇ ಮಾರಿಕೊಂಡರು. ಏಪ್ರಿಲ್ 8, 1830 ರಾಯಣ್ಣ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ, ಕೆಲವು ಮೂಲಗಳ ಪ್ರಕಾರ ನಿದ್ದೆ ಮಾಡುತ್ತಿದ್ದಾಗ ಅವನು ನಿರಾಯುಧನಾಗಿದ್ದ. ಇದೇ ಸಮಯಕ್ಕೆ ಕಾಯುತ್ತಿದ್ದ 10 ದ್ರೋಹಿಗಳು ಒಟ್ಟಿಗೆ ಆ ಒಂಟಿ ಸಿಂಹದ ಮೇಲೆ ಮುಗಿಬಿದ್ದರು. ರಾಯಣ್ಣ ಬರಿಗೈಯಲ್ಲೇ ಹೋರಾಡಿದ, ಆದರೆ ಕುತಂತ್ರದ ಮುಂದೆ ಪರಾಕ್ರಮ ಸೋತಿತು. ಸ್ವಂತ ಜನರೇ ಅವನ ಕೈಗೆ ಬ್ರಿಟಿಷರ ಸರಪಳಿ ತೊಡಿಸಿದರು. ರಾಯಣ್ಣ ಅವರನ್ನು ನೋಡಿ ನಗುತ್ತಾ ಹೇಳಿದ ಒಂದೇ ಮಾತು,
ನನ್ನನ್ನು ಹಿಡಿದಿದ್ದು ಬ್ರಿಟಿಷರಲ್ಲ, ನಿಮ್ಮ ದ್ರೋಹ. ರಾಯಣ್ಣನ ಕಥೆ ಇಲ್ಲಿಗೆ ಮುಗಿಯಿತಾ? ಇಲ್ಲ. ನಂದಗಡದ ಆಲದ ಮರದಲ್ಲಿ ಅವನ ಕಡೆಯ ಘರ್ಜನೆ ಹೇಗಿತ್ತು ಗೊತ್ತಾ? ಆ ರೋಮಾಂಚಕ ಕ್ಲೈಮ್ಯಾಕ್ಸ್ ಮತ್ತು ರಾಯಣ್ಣನ ಕೊನೆಯ ಭವಿಷ್ಯವಾಣಿ ಮುಂದಿನ ಭಾಗದಲ್ಲಿದೆ. ಒಂದು ಸಿಂಹ ಪಂಜರಕ್ಕೆ ಬಿತ್ತು. ಆದರೆ ಪಂಜರದಲ್ಲಿದ್ದರೂ ಅದರ ಘರ್ಜನೆ ಕಡಿಮೆಯಾಗಲಿಲ್ಲ. ರಾಯಣ್ಣನನ್ನು ಧಾರವಾಡದ ಬ್ರಿಟಿಷ್ ಕೋರ್ಟ್ನಲ್ಲಿ ಸರಪಳಿ ಹಾಕಿ ನಿಲ್ಲಿಸಲಾಯಿತು. ನ್ಯಾಯಾಧೀಶ ಕೇಳಿದ, ರಾಯಣ್ಣ, ನೀನು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಯುದ್ಧ ಮಾಡಿದ್ದೀಯಾ? ತಪ್ಪು ಒಪ್ಪಿಕೋ, ಕ್ಷಮೆ ಕೇಳು, ನಿನಗೆ ಜೀವ ಭಿಕ್ಷೆ ನೀಡುತ್ತೇವೆ. ಆಗ ರಾಯಣ್ಣ ನಗುತ್ತಾ ಆಕಾಶ ನೋಡಿದ. ಅವನು ಹೇಳಿದ ಮಾತು ಬ್ರಿಟಿಷರ ಕಿವಿಯಲ್ಲಿ ಸೀಸ ಸುರಿದಂತಾಯಿತು. ನಾನು ಮಾಡಿದ್ದು ಯುದ್ಧವಲ್ಲ, ಧರ್ಮಯುದ್ಧ. ನನ್ನ ನಾಡಿಗಾಗಿ, ನನ್ನ ತಾಯಿ ಚೆನ್ನಮ್ಮನಿಗಾಗಿ ನಾನು ಕತ್ತಿ ಎತ್ತಿದ್ದೇನೆ. ಇದರಲ್ಲಿ ತಪ್ಪೇನಿದೆ? ನನಗೆ ಜೀವದ ಆಸೆ ಇಲ್ಲ, ಬೇಕಿದ್ದರೆ ನೇಣಿಗೆ ಹಾಕಿ, ಆದರೆ ನನ್ನ ಕಿತ್ತೂರನ್ನು ಬಿಟ್ಟು ಬಿಡಿ. ಸ್ನೇಹಿತರೆ, ಇದೇ ಕಾರಣಕ್ಕೆ ನಾನು ವಿಡಿಯೋ ಆರಂಭದಲ್ಲಿ ಹೇಳಿದ್ದು, ರಾಯಣ್ಣನನ್ನು ಬ್ರಿಟಿಷರು ಸೋಲಿಸಲಿಲ್ಲ ಎಂದು. ಅವನು ಸಾವಿಗೆ ಹೆದರಲಿಲ್ಲ, ಬದಲಿಗೆ ಸಾವನ್ನೇ ಸ್ವಾಗತಿಸಿದ. ಬ್ರಿಟಿಷರು ಕೊಂದಿದ್ದು ಕೇವಲ ಅವನ ದೇಹವನ್ನು ಮಾತ್ರ, ಆದರೆ ಅವನ ಆತ್ಮವಿಶ್ವಾಸವನ್ನು ಮುರಿಯಲು ಅವರಿಂದ ಸಾಧ್ಯವಾಗಲೇ ಇಲ್ಲ. ದಿನಾಂಕ ಜನವರಿ 26, 1831. ನಂದಗಡದ ಆಲದ ಮರದ ಕೆಳಗೆ ಸಾವಿನ ಸಿದ್ಧತೆ ನಡೆಯುತ್ತಿತ್ತು. ಸಾವಿರಾರು ಜನ ಸೇರಿದ್ದರು. ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಜಿನುಗುತ್ತಿತ್ತು. ಗಾಳಿ ಕೂಡ ಸ್ತಬ್ಧವಾಗಿತ್ತು. ಆದರೆ ನೇಣುಗಂಬದ ಹತ್ತಿರ ನಿಂತಿದ್ದ ರಾಯಣ್ಣನ ಮುಖದಲ್ಲಿ ಮಾತ್ರ ಗೆಲುವಿನ ನಗು ಇತ್ತು. ಕುತೂಹಲದಿಂದ, ಕೊನೆಯಾಸೆ ಏನು ಎಂದು ಕೇಳಿದಾಗ ರಾಯಣ್ಣ ಹೇಳಿದ ಆ ಭವಿಷ್ಯವಾಣಿ ಏನು ಗೊತ್ತಾ? ಅದು ಇಂದಿಗೂ ಪ್ರತಿಯೊಬ್ಬ ಭಾರತೀಯನ ರಕ್ತದಲ್ಲಿ ಬೆಂಕಿ ಹಚ್ಚುತ್ತದೆ. ರಾಯಣ್ಣ ಆಕಾಶ ನೋಡಿ ಗರ್ಜಿಸಿದ, ನನ್ನ ಕಡೆಯ ಆಸೆ ಒಂದೇ, ಮರುಜನ್ಮವಿದ್ದರೆ ಇದೇ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಬರಲಿ. ಬ್ರಿಟಿಷರನ್ನು ಈ ಮಣ್ಣಿನಿಂದ ಒದ್ದೋಡಿಸುವವರಿಗೆ ನಾನು ಮತ್ತೆ ಮತ್ತೆ ಹುಟ್ಟಿ ಬರುತ್ತೇನೆ. ನನ್ನಂಥ ಒಬ್ಬ ರಾಯಣ್ಣ ಹೋದರೆ ಈ ನಾಡಿನ ಪ್ರತಿ ಮನೆಯಿಂದಲೂ 100 ರಾಯಣ್ಣರು ಹುಟ್ಟುತ್ತಾರೆ. ಭಾರತ್ ಮಾತಾ ಕಿ ಜೈ. ಹೀಗೆ ಹೇಳಿ ಆ 33 ವರ್ಷದ ವೀರ ಸಿಂಹ ನಗುತ್ತಾ ನೇಣು ಕುಣಿಕೆಯನ್ನು ಕೊರಳಿಗೆ ಹಾಕಿಕೊಂಡಿತು. ಆಲದ ಮರ ಅಂದು ಕಣ್ಣೀರು ಹಾಕಿತು. ಭಾರತ ಮಾತೆ ತನ್ನ ಒಬ್ಬ ಶ್ರೇಷ್ಠ ಮಗನನ್ನು ಕಳೆದುಕೊಂಡಳು. ಆದರೆ ಸ್ನೇಹಿತರೆ, ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ರಾಯಣ್ಣ ಅಂದು ಹೇಳಿದ ಮಾತು ನಿಜವಾಯಿತು. ಅವನು ಹಚ್ಚಿದ ಸ್ವಾತಂತ್ರ್ಯದ ಬೆಂಕಿಯೇ ಮುಂದೆ 1857ರ ಸಿಪಾಯಿ ದಂಗೆಗೆ ಪ್ರೇರಣೆಯಾಯಿತು. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಅಂಥ ಸಾವಿರಾರು ರಾಯಣ್ಣರು ಹುಟ್ಟಿಕೊಂಡರು. ರಾಯಣ್ಣನ ತ್ಯಾಗದ ಫಲವಾಗಿಯೇ ಇಂದು ನಾವು ಸ್ವಾತಂತ್ರ್ಯದ ಗಾಳಿ ಉಸಿರಾಡುತ್ತಿದ್ದೇವೆ. ರಾಯಣ್ಣ ತನ್ನ ಪ್ರಾಣವನ್ನೇ ಕೊಟ್ಟಿದ್ದು ನಮಗಾಗಿ, ನಮ್ಮ ಇಂದಿನ ನೆಮ್ಮದಿಗಾಗಿ. ಅವನ ತ್ಯಾಗ ವ್ಯರ್ಥವಾಗಬಾರದು ಅಲ್ವಾ? ನಾವು ಇವತ್ತು ಅವನಿಗೆ ಏನು ಕೊಡಬಹುದು? ಕೇವಲ ಒಂದು ಶೇರ್ ಮತ್ತು ಒಂದು ಕಮೆಂಟ್. ಅಂತಿಮ ಕರೆ. ನಿಮಗೆ ರಾಯಣ್ಣನ ಈ ರೋಚಕ ಇತಿಹಾಸ ಇಷ್ಟವಾಗಿದ್ದರೆ, ನಿಮ್ಮಲ್ಲಿ ದೇಶಭಕ್ತಿಯ ಕಿಚ್ಚು ಇದ್ದರೆ, ಈ ವಿಡಿಯೋವನ್ನು ಕನಿಷ್ಠ 10 ಜನರಿಗಾದರೂ ವಾಟ್ಸ್ಆ್ಯಪ್ನಲ್ಲಿ ಶೇರ್ ಮಾಡಿ. ರಾಯಣ್ಣನ ಕಥೆ ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪಲಿ. ರಾಯಣ್ಣ ಸತ್ತಿಲ್ಲ, ಅವನು ನಮ್ಮ ಎದೆಯಲ್ಲಿ ಬದುಕಿದಾನೆ ಎಂದು ತೋರಿಸಲು ಎಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ ಅಮರ ರಾಯಣ್ಣ ಎಂದು ಟೈಪ್ ಮಾಡಿ. ಇಂಥ ವೀರರ ಕಥೆಗಳಿಗಾಗಿ ನಮ್ಮ ವೀರ ಯೋಧ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಯಾವ ವೀರನ ಬಗ್ಗೆ ವಿಡಿಯೋ ಬೇಕು ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.